ಕಟ್ಟಿದ ತೊಟ್ಟಲು ಇಟ್ಟಂತ ಕಡಗೋಲು ತಪ್ಪದೇ ಇರಲೆಂದ ಹರಸದಿಂದ ಹರಿಸಿದಳು ಮಹಾಲಕ್ಷ್ಮಿ. ಜಯಮಂಗಳಂ ವಿತ್ತ ಶುಭಮಂಗಳಂ ಅಂತ ಹೇಳಿ ಐತ್ರಿ ಸರ್. ಇವತ್ತು ಯಾರೇ ಲೈಕ್ ಏನೇ ಕೊಡ್ಬೋದು ಹೇಳ್ತಾ ಜಾಪಾನ ಆಯ್ತು ಇಲ್ಲೆಲ್ಲ ಲೈಕ್ ನಮ್ಗೆ ಎಲ್ಲ ಬಾಡಿಗೆಗೆಲ್ಲ ಮದರ್ ಫಾದರ್ ಎಲ್ಲ ಸಿಗ್ತಾರ ಅಂತ ಹೇಳಿ. ಬಟ್ ಆ ಎಮೋಷನ್ಸ್ ಅಲ್ಲಿ ಬರಲ್ಲ, ಆ ಎಮೋಷನ್ಸ್ ಬರಲ್ಲ, ಆ ಕೇರಿಂಗ್ ಬರಲ್ಲ, ಆ ಲವ್ ಬರಲ್ಲ. ದಿಸ್ 3 ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಹಿಮಾಲಯ ಪರ್ವತ ಅಪರೂಪದ ಈ ಹೂವು ನಿಮ್ಮ ಕೂದಲವನ್ನು ಆರೈಕೆ ಮಾಡಲಿ. ಹೌದಾ? ಪಂಚಾಂಗ ಎಲ್ಲ ನೋಡ್ತೀರಿ? ಪಂಚಾಂಗ ನೋಡ್ತೀರಂತೆ? ಓ ಹೌದಾ? ಓ ಎಲ್ಲ ಗೊತ್ತಿದೆ ನಿಮಗೆ? ಹಾಂ. ಆವಾಗ ಹತ್ರ ತಗೊಂಡೋಗ್ತಿದ್ದೆ. ಆಮೇಲೆ ಅವರು ಬಂದು ತಂಗಿ ಅಳಬೇಡವ ನೀನು ಸಣ್ಣಕ್ಕೆ ಅಂಥೇಳಿ ಇಂಥದ್ದೀಗ ಅಂತ ಪಂಚಾಂಗತ ಹೇಳಿಕೊಟ್ಟಾರ ಗುರುಗಳು. ತಲೆ ಹಾಕ್ತಾರು ಈತ ಚೆನ್ನೈನವ್ರನ್ನಂತ ಕರ್ಕೊಂಬಂದಿದ್ದ. ನಮ್ಮ ಅಪ್ಪ ನೋಡ್ತಿದ್ರು ಸ್ವಲ್ಪ ಓಕೆ. ಮನಿ ನೋಡಿ ಬರ್ತೀವಿ ಒಳಗೆ, ಮನಿ ನೋಡಿ ಬರ್ತೀನಿ. ನೋಡ್ತಾರೆ ಹಾಂ ಬರ್ರಿ. ನಿಮ್ಮ ಅಡುಗೆ ಮನೆ ಇದು ತೊಟ್ಲು ಮನೆ ಅಂತೀವ್ರಿ. ತೊಟ್ಲು. ಹಾಂ ನೋಡಿ ಎಂಥ ಅದ್ಭುತವಾದ ತೊಟ್ಲು ಇದು. ಹಾಂ. ಅಜ್ಜಿ ನಮ್ಮ ದೊಡ್ಡ ಮಾಮನ ತೊಟ್ಲರಿ ಇದು. ದೊಡ್ಡ ಮಾಮಾರದ್ದು ಅಂದ್ರೆ ಅಮ್ಮ ಫಸ್ಟ್ ಗಂಡನ ಮನೆಗೆ ಬರ್ಬೇಕಾದ್ರೆ ತಗೊಂಡ್ಬರ್ತಾರಲ್ರಿ ಡೆಲಿವರಿ ಆದ್ಮೇಲೆ. ಅದು ದೊಡ್ಡ ನಮ್ಮ ಮಾಮಾರ ತೊಟ್ಲರಿ ಇದು. ಹೋ 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 ಅವ್ರ ಮನಿದು. ಎಷ್ಟು ತಲೆಮಾರು ಹಂಗಾರೆ ಈ ತೊಟ್ಲು ಇದಾಗಿದೆ ರೀ? ಇದು ಮಾಮಾರ್ಗೆ 8 years ಆಗಿರ್ಬೇಕ್ರಿ. ಅಂದ್ರೆ ಇವ್ರು ಅದಾರಲ್ಲ ಸರ್ ಅಣ್ಣ. ಅದ್ಭುತ. ಇನ್ನೂ ಆ ತೊಟ್ಲು ನೋಡ್ರಿ ತುತ್ತಾ ಇದೆ ಮನೆಗೆ. ನಾವು ಈಗಾದ್ರೂ ರೀ ನ್ಯೂ ಬಾರ್ನ್ ಬೇಬಿ ಯಾವ ಇರ್ತಾವ ನಾವು ಹೆಸರು ಇಡೋದು ಇದು ತೊಟ್ಲದಾಗ. ಹೌದಾ? ಹೌದ್ರಿ. ಓಕೆ. ಹಾಂ. ಯಾವತ್ತಿದ್ರು ಇದನ್ನ ನಾವು ಬಿಚ್ಚಂಗೆ ಇಲ್ರಿ, ಯಾವಾಗಲೂ ಕಟ್ಟಿದ್ದೇ ಇರ್ತೈತಿ. ಹಾಗೆ ಇರ್ತಿದೆ. ಹ್ಞೂನ್ರಿ. ಇನ್ನು ಇಲ್ಲಿ ಒಂದು ತೂಗುಮಣಿ ಅಂತಂದು ಅಮ್ಮನ ತವ್ರ ಮನಿದಾರಿ ಅದು. ತೂಗು ಮಂಚ ಅಂತ ಹಳೆ ಕಾಲದಾಗ ಇರ್ತಿದ್ವಲ್ರಿ. ಬೀಸುಕಲ್ಲು ಇಲ್ಲೈತಿ. ಎಲ್ಲಿ? ಅಲ್ಲೈತ್ರಿ. ಅಲ್ಲಿ ಹೊರಗೂ ಐತಿ ಹೊರಗೂ ಐತಿ ಬಿಸುಕಲ್ಲು ಒಳ್ಳು. ನಾವ್ ಯಾವ್ದು ತೆಗ್ದಿಲ್ರಿ ಹಳೇದು. ಹೌದಾ? ನನಗೂ ಅವೆಲ್ಲ ನೆನಪಿಗಿರ್ಲಿ ಅಂತ ಯೂಸ್ ಮಾಡ್ಕೊಂತೀವ್ರಿ. ಹೌದಾ? ಓಕೆ. ನೀವು ಮಗಳ? ಬರ್ರಿ ಒಂದು ನಿಮಿಷ ಹೇಳ್ರಿ, ನಿಮ್ಮ ಅಭಿಪ್ರಾಯ ಹೇಳ್ರಿ. ಸೊ ನಮ್ಗೆ ಭಾಳ ಪ್ರೌಡ್ ಫೀಲ್ ಐತ್ರಿ ಅಜ್ಜಿ ಬಗ್ಗೆ. ಬಿಕಾಸ್ 105 years ಇರಬೇಕು ಅಷ್ಟು ಆರೋಗ್ಯದಿಂದ ಅಂದ್ರೆ ಅದಷ್ಟು ಸರಳ ಅಲ್ಲ ಈಗಿನ ಜಮಾನದೊಳಗೆ. ಆ್ಯಂಡ್ ನೆಕ್ಸ್ಟ್ ಮೋರ್ ಓವರ್ ಲೈಕ್ ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಲೈಕ್ ಅಷ್ಟು ಹೆಲ್ದಿಯಾಗಿ ಅಷ್ಟು ಚೆನ್ನಾಗಿ ಅವ್ರ ಹೆಲ್ತ್ ಕಾಪಾಡ್ಕೊಂಡಾರಂದ್ರೆ ಶಿ ಈಸ್ ರೋಲ್ ಮಾಡೆಲ್ ಫಾರ್ ಎವ್ರಿ ಒನ್. ಲೈಕ್ ಯೂತ್ ಜನ್ರೇಷನ್ಸ್ಗಾಯ್ತು ಎವ್ರಿ ಒನ್ಗೆ ಅವ್ರು ಒಂಥರ ರೋಲ್ ಮಾಡೆಲ್ ಇದ್ದಂಗೆ. ಇನ್ಸ್ಪಿರೇಷನ್ ರೋಲ್ ಮಾಡೆಲ್ ಆಯಿತು, ಇನ್ಸ್ಪಿರೇಷನ್ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ ಅವ್ರದ್ದು ಟೈಮ್ ಟೇಬಲ್ ಭಾಳ ಚೆನ್ನಾಗಿ ಸೆಟ್ ಮಾಡ್ಕೊಂಡವ್ರು. ಮಾರ್ನಿಂಗ್ ಎಲ್ಲ ಲೈಕ್ ಸಮ್ ಡೇ ಲೈಕ್ ನಾವು ಹೋಗ್ಲಿ ಬಿಡಿ ಇವತ್ತು ಸಂಡೇ ಐತಲ್ಲ ಅಂತ ನಾವು ಯಾರು ಮಲ್ಕೊಂಡ್ರೆ ಅವ್ರು ಹಂಗಲ್ಲ. ಡೈಲಿ ಅವ್ರದ್ದು ಏನು ಮಾರ್ನಿಂಗ್ ಎದ್ದೇಳ್ತಾರೆ, 4 o'clock ಎದ್ದೇಳ್ತಾರೆ. ಅವ್ರು ಮೆಡಿಟೇಷನ್, ಯೋಗಾಸ್ ಒಟ್ಟು ಅವ್ರದ್ದೆಲ್ಲ ಏನು ದಿನಚರಿ ಐತದೆ ಎಲ್ಲ ಮುಗಿಸ್ಕೋತಾರೆ. ನಾವು ಯೂತ್ ಜನ್ರೇಷನ್ ಆಗಿಲ್ಲ ಹೋಗ್ಲಿ ಬಿಡು ವಿ ಕ್ಯಾನ್ ಟೇಕ್ ಅ ಲೀವ್ ಅಂತ ಹೇಳಿ 1 day ಲೀವ್ ತೊಗೊಂಡ್ರು ಅವ್ರು ಹಂಗೆ ಒಂದಿನೂ ತೊಗೊಂಡಿಲ್ಲ. ಸೊ ಲೈಕ್ ಶಿ ನೆವರ್ ಟುಕ್ ಲೀವ್. ಅವರಿಂದ ಕಲಿಯೋದು ಭಾಳ. ಆ್ಯಂಡ್ ಎವ್ರಿ ಟೈಮ್ ಲೈಕ್ ಅವ್ರ ಎನರ್ಜಿ ಆಯಿತು. ನನ್ನ ಮಗಗೆಲ್ಲ ಅವರೇ ಎರ್ದಿದ್ದಾರೆ. ನನ್ನ ಮಕ್ಕನ ಮಗ್ಗಿಗಾಯ್ತು ಇವರಿಬ್ರಿಗೂ ನಮ್ಗೇನು ಯಾರಿಗೆ ಗೊತ್ತಿರಲಿಲ್ಲ. ಕಲ್ತಿದ್ದೀರಿ? ಹಾಂ, ಅಜ್ಜಿನ ನೋಡಿ ಕಲ್ತಿದ್ದೀರಿ. ಎರಿಯೋದೊಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಗೊತ್ತಾ ನಿಮಗೆ? ಯಾರು ಸಿಗ್ತಾನೆ ಇಲ್ಲ ಎರಿಯೋದು ಹೇಗೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನೀವು ಈ ಪರಂಪರೆ ದೊಡ್ಡವ್ರು ಇದ್ದಾರೆ ಅನ್ನೋದಕ್ಕೆ ನಿಮಗೆ ಸಲೀಸಾಗೋಯ್ತು. ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಇರೋವಾಗ ಅದ್ರ ವ್ಯಾಲ್ಯೂ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋಗ್ಬಿಡ್ತಾರೆ ಹರಿಯದಲ್ಲಿ ಏನಮ್ಮ. ಆಮೇಲೆ ಇಂಥವು ಟೈಮ್ ಬಂದಾಗ ಅವ್ರಿಗೆ ಯಾವ ಪೀರಿಯಡ್, ಈಗ ಪ್ರೆಗ್ನೆಂಟ್ ಇದ್ದಾಗ ಏನು ಮಾಡಬೇಕು, ಏನು ಊಟ ತಿನ್ಬೇಕು, ಎಂಥದ್ದು ಫುಡ್ ತಿನ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ ಅಲ್ವಾ? ಹೌದು. ನೋಡ್ರಿ ನಮ್ಮ ಮಗನ್ಗೆಲ್ಲ ಲೈಕ್ ನಮ್ಮ ಅಕ್ಕನ ಮಗುಗೂ ಆಯ್ತು ಲೈಕ್ 2 to 3 months ಅಷ್ಟೇ ನಮ್ದು ಡೆಲಿವರಿ ಗ್ಯಾಪ್ ಇತ್ತು ಇಬ್ಬರದು ಒಂದೇ ಸರಿ ನಮ್ದು ಇಬ್ಬರದು ಡೆಲಿವರಿ ಆದಂಗೇನೆ. ಸೊ ಅಂದ್ರು ಅಜ್ಜಿ ಎಷ್ಟು ಕೇರ್ ತಗೊಂಡ್ರು. ಲೈಕ್ ಫುಡ್ ಸ್ಟೈಲ್ ಆಗಿರ್ಬೋದು, ಅದು ಇಲ್ಗಿ
ಹಾಸ್ಕೊಳೋದಾಗಿರ್ಬೋದು ಎಲ್ಲದ್ರ ಬಗ್ಗೆನೂ ಭಾಳ ಚೆಂದ ಕೇರ್ ತೊಗೊಂಡ್ರು. ನಮಗೆಲ್ಲ ಏನೋ ಪ್ರೆಷರಿಂಗ್ ಪಾಯಿಂಟ್ಸ್ ಎಲ್ಲ ಅವು ಏನು ಗೊತ್ತಿರಲ್ಲ, ಅಕ್ಯುಪ್ರೆಷರ್ಸ್ ಎಲ್ಲ ಹುಡುಗರಿಗೆಲ್ಲ ಎಲ್ಲಿ ತಿಕ್ಕಬೇಕು, ಬಟ್ಟೆ ಬಿದ್ರ ಅದೆಲ್ಲ ಅಜ್ಜಿ ಎಲ್ಲ ಹೇಳ್ಕೊಡ್ತಾರೆ. ಇವಾಗೂ ಅವರೇ ತಿಕ್ತಾರ. ಆಮೇಲೆ ಲೈಕ್ ಹಿಂಗೆ ಭಾಳ ದೃಷ್ಟಿ ಆದರೆ ಲೈಕ್ ಎಲ್ಲ ಇನ್ ಜನರಲಿ ಎಲ್ಲರೂ ಉಪ್ಪು ತೆಗೆದು ಹಾಕೋದು, ಕಸ್ಬರ್ಗಿ ಸುಡೋದು ಹಿಂಗೆಲ್ಲ ಮಾಡ್ತಾರೆ. ಅದು ಯಾವ ಪ್ರೊಸೀಜರಲ್ಲಿ ಮಾಡಬೇಕು, ಅದಕ್ಕೊಂದು ಕಾಯಿ ಅಂತ ಬರ್ತದೆ, ಅದನ್ನ ಹೆಂಗೆ ಏನಂತ ಸುಡ್ಬೇಕು, ಅದೆಲ್ಲ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಆಮೇಲೆ ಕೆಲವೊಬ್ರದ್ದು ಕೇಳ್ತೀನಿ ನಾನು, ಮೂಗು ನೋಡ್ತಾರ ನಿಮ್ಮವು ಸರಿಯಾಗಿ ತಿಕ್ಕಿಲ್ಲ ಅನ್ಲಿ ಮೂಗು ಅಂದ್ರೆ ನೆಟ್ಟಗೆ ಮಾಡೋದು ಅವರೇ ಅಂತ ಹೇಳ್ತಾರೆ, ಮೂಗನ್ನಾಗ್ಲಿ ಇನ್ನೇನೋ ಆಗ್ಲಿ ಅಂದ್ರೆ ಇನ್ನ ಹೇಳ್ತಾರ. ಬಟ್ ಹಂಗೇನಿಲ್ಲ, ಲೈಕ್ ಅಜ್ಜಿ ಎಲ್ಲ ತಿಕ್ತಿದ್ರು, ಬಟ್ ನಾವು ಹೆಂಗ್ ತಿಕ್ಕಿದ್ರು ಅದು ಹೆಂಗ್ ಬೆಳಿಬೇಕು ಹಂಗೆ ಬೆಳಿತೈತಿ. ತಿಕ್ಕೋದ್ರಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಬಟ್ ಅವ್ರಿಗೆ ಹೆಂಗೆ ಅವಕ್ಕೇನು ಚೆನ್ನಾಗಿ ನಿಧಿ ಬರ್ಬೇಕಂದ್ರೆ ಹೆಂಗೆ ಮಾಡ್ಬೇಕು ಅದೆಲ್ಲ ಅಜ್ಜಿ ಹೇಳ್ತಿದ್ರು. ಬಿಸಿ ಬಿಸಿ ನೀರು ಹಾಕಬೇಕು ಹಂಗೆ ಹಿಂಗೆಲ್ಲ ಅಜ್ಜಿ ಹೇಳ್ತಿದ್ರು. ಡೆಲಿವರಿ ಆದಾಗ ಭಾಳ ಸಪೋರ್ಟ್ ಮಾಡ್ರು. ನನ್ನ ಮಗನಿಗೂ ಅವರೇ ಎರ್ದಿದ್ದಾರೆ, ನಮ್ಮ ಅಕ್ಕನ ಮಗನಿಗೂ ಅವನೇ ಎರ್ದಿರ್ತಾರೆ. ಬಟ್ ಇವಾಗ ಲೈಕ್ ಎರ್ದಿಲ್ಲ ಅಷ್ಟೇ. ನಮ್ಮ ಇನ್ನೊಂದು ಪಾಪು ಇದೆ ನಮ್ಮ ಅಕ್ಕ ಅಂತ, ಅದಕ್ಕಷ್ಟೇ ಇರ್ತಿಲ್ಲ. ಸುಮ್ಮನೆ ಒಂದ್ಸರಿ ಅವ್ರಿಗೆ ಇದನ್ನ ಮಾಡಿಸ್ಬೇಕು ಅಂತಂದು ವೀಕ್ ಬಾಳಾಗಾರ ಅಂತ ಒಂದ್ಸರಿ ಅಷ್ಟೇ ಏರ್ಸಿದ್ವಿ. ಗ್ರೇಟ್. ಅದಕ್ಕೆ ಹಿರಿಯರು ಇರ್ಬೇಕು ಮನೆಗೆ ಅಲ್ವಾ. ಮತ್ತೆ ಅದು ಕೇಳಿದ್ರಿ ನಮ್ಮ ಮನೆ ಒಳಗೆ ಕಟ್ಟಿದ ತೊಟ್ಲು ಯಾವಾಗ್ಲೂ ಇರ್ತಂತ ಮಮ್ಮಿ ಹೇಳಿದ್ರು. ಆಕ್ಚುಲಿ ನಮ್ಮ ವಂಶ ಪಾರಂಪರ್ಯದ ಒಂದು ಹಾಡು ಐತ್ರಿ, ಅದ್ರೊಳಗ್ ಬರ್ತೈತಿ. ಅಜ್ಜಿ ಹಾಡ್ತಾರ್ರಿ ಅದನ್ನ. ಕಟ್ಟಿದ ತೊಟ್ಟಲು ಇಟ್ಟಂತ ಕಡಗೋಲು ತಪ್ಪದೇ ಇರಲೆಂದ ಹರಸದಿಂದ ಹರಿಸಿದಳು ಮಹಾಲಕ್ಷ್ಮಿ, ಜಯಮಂಗಳಂ ವಿತ್ತ ಶುಭ ಮಂಗಳಂ ಅಂತ ಹೇಳಿ ಐತ್ರಿ. ಅಮ್ಮ ಹಾಡ್ತಾರ್ರಿ. ಸೊ ಒಂದ್ ಭಾಳ ಚೆನ್ನಾಗಿ ಹಾಡ್ತಾರೆ ಅಜ್ಜಿ. ಅದಾಯ್ತು. ಆಮೇಲೆ ಶ್ರೀದ್ ಹುಟ್ಟೋಕ್ಕಿಂತ ಮುಂಚೆ ಲೈಕ್ ನಮ್ಗೆಲ್ಲ ಹಿಂಗ ಕಳ್ ಕುಬ್ಸ ಎಲ್ಲ ಮಾಡಕತ್ತಾಗ ಅದ್ ಯಾವ್ದೋ ಹಾಡು ಹಾಡ್ತಾರೆ. 12 ಮಂತ್ಸಿಗೆ ಏನೋ ಬಾರ್ನ್ ಕೊಡ್ತಾಳಂತಕಿ, ಎಲ್ಲೋ ನಿಂತ್ ಕೂಗ್ತಾಳದೇನೋ ಐತಿ, ಅದೇನೋ ಹಾಡ್ ಐತ್ರಿ. ಅದೆಲ್ಲ ಅಜ್ಜಿ ಚೆನ್ನ ಬಸ್ಬನ್ ಹಾಡು ಅದೆಲ್ಲ ಹಾಡಾರಿ ಅಜ್ಜಿ ನಮ್ಗ. ಎಲ್ಲಾದ್ರಾಗೂ ನಾವು ಹಿಂಗೆ ಏನಾರು ಹಿಂಗೆ ಬೇರ್ ಫುಟ್ಟಿದ ನಂತರ ಥಂಡಿ ಭಾಳ ಐತಿ, ನಿಮ್ಗೆ ಥಂಡಿ ತಡೆಲ್ಲ ಹೋಗಿ ಸ್ಲೀಪರ್ ಹಾಕೋರಿ ಎಲ್ಲ ಹೇಳ್ತಾರ್ರಿ ಅಜ್ಜಿ. ಅವರು ಫುಲ್ ಓಲ್ಡ್ ಜನ್ರೇಷನ್ನಾಗೂ ಇಲ್ರಿ, ಮಾಡರ್ನ್ದಾಗೂ ಬರಂಗಿಲ್ರಿ. ಅವ್ರು ಪೂರ ಮಾಡರ್ನ್ ಇಷ್ಟಪಡಲ್ಲ. ಇವಾಗ ನೋಡ್ರಿ ಮಾರ್ನಿಂಗ್ ನನ್ನ ಔಟ್ಫಿಟ್ ಆಗಿಸ್ ನೀವು ನೋಡಿದ್ರಿ ಅನ್ಕೊಳ್ಳೋದು. ಸೊ ಅವ್ರಿಗೆ ಯಾವುದು ಏನು ಅನ್ನಲ್ಲ, ಹಂಗೆಲ್ಲ ಇಟ್ಸ್ ಯೋರ್ ಮರ್ಜಿ, ನಿಮ್ಗೆ ಏನು ಬೇಕು ಅದು ಮಾಡ್ರಿ. ಬಟ್ ಯಾವಾಗಲೂ ನಕ್ಕೊಂತೀರಿ, ಚೆನ್ನಾಗಿರಿ. ಮನೆಗೆ ಬಂದವ್ರಿಗೆ ಬರ್ರಿ ಅಂತ ಕರೀರಿ, ನೀವು ಹುಡ್ಕೊಂಡ್ರಿ ಮಾತಾಡ್ರಿ ಅಷ್ಟೇ. ಆಮೇಲೆ ಮಂತ್ರ ಎಲ್ಲ ಭಾಳ ಹೇಳ್ಕೊಟ್ಟಾರಿ ಅಜ್ಜಿ. ನಮ್ಮ ಮನೆಯೊಳಗೆ ಪ್ರತಿಯೊಬ್ರು ಲಲಿತಾ ಸಹಸ್ರನಾಮ ಒಳ್ಳೆ ಅಂತೀವ್ರಿ. ಆಮೇಲೆ ನಮ್ಮ ಡ್ಯಾಡಿಯಿಂದ ಬಂದಿದ್ರಿ, ನಮ್ಮ ಪಪ್ಪನಿಂದ ಬಂದಿದ್ದು. ಮಮ್ಮಿ ಅಂತೂ ಶಿವನ್ ಭಕ್ತರು, ಶಿವನ ಆರಾಧಕರು. ನಮ್ಮ ಪಪ್ಪ ಕೃಷ್ಣನ ಆರಾಧಕರು, ನಮ್ಮ ಮಮ್ಮಿ ಶಿವನ ಆರಾಧಕರು. ನೋಡ್ರಿ ನಾವೆಲ್ಲ ನಿಮ್ಮ ಆರಾಧಕರು. ಎಲ್ಲಾರು ಆತನ ಆರಾಧಕರು, ಶಿವನ ಓಕೆ. ಇಲ್ಲೊಂದು ರೂಮ್ ಐತಿ, ಇದು ಮನೆ. ಓಕೆ ಓಕೆ. ಸ್ಪೆಷಲ್ ರೂಮ್ ಐತ್ರಿ ನಮ್ಮ. ಸ್ಪೆಷಲ್ ಏನಪ್ಪ ಇದು ಸ್ಪೆಷಲ್? ಹಾ ಬಗ್ಗೆ ಬರ್ರಿ. ಓಕೆ ಓಕೆ ಓಕೆ. ಹಾ ಹಾ ಹಾ. ದೇವ್ರ ಮನೆಗೆ ಲೈಟ್ ಹಾಕತ್ತಿ. ಇದು ಬಾಣಂತಿ ರೂಮ್ ಇದು. ಓ ಬಾಣಂತಿ ರೂಮು. ಹೋ 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 ಬಾಣಂತಿ ರೂಮು. ಓ ಕುಳ್ಳು ಎಲ್ಲ ಇದೆ ಇಲ್ಲಿ. ಮತ್ತೆ ಡೆಲಿವರಿ ಆಗೈತಲ್ರಿ ಮಗಳದು. ಹಾ. ಓ ಹೋ ಹೋ ಹೋ. ಓ ಇಷ್ಟೆಲ್ಲ ಇದೆ ಅಲ್ರಿ ಪದ್ಧತಿ. ಅಲ್ಲ ಇಲ್ಲೇ ಓ ಇದು ಇಲ್ಲಿ ಕೆಳಗಡೆ ಇಡ್ತೀರಿ. ಇವು ಸಿಟಿ ಹೆಣ್ಮಕ್ಳು ಎಷ್ಟು ಮಿಸ್ ಮಾಡ್ಕೋತಾರ ಇದನ್ನೆಲ್ಲ. ಮಾಡ್ತಾರೇನ್ರಿ? ಸಿಗುತ್ತಾ ಅವ್ರಿಗೆ? ಸಿಕ್ಕಲ್ಲಪ್ಪ. ಈ ಕುಳ್ಳು ಎಲ್ಲಿ ನಿಂತಿರ್ತಾರೆ ಅವರು? ಕುಳ್ಳು ಸಿಗಲ್ಲ ಅವ್ರಿಗೆ, ಇದು ಸಿಗಲ್ಲ, ಈ ಬೆಂಕಿ ಸಿಗಲ್ಲ. ನಾವೇನು ಮಮ್ಮಿಗೆ ಅಂತ, ಮಮ್ಮಿ 1 ಮಂತ್ ಆಯ್ತಲ್ಲ ಬಿಡ್ರಿ, ಇನ್ನು ಎಷ್ಟು ಮಾಡ್ತಾ ಇಲ್ಲ, ಇನ್ನು ಪ್ರೊಸೀಜರ್ ಫಾಲೋ ಮಾಡ್ಬೇಕಂತ ಅವರೇ ಹೇಳ್ತಿರ್ತಾರೆ. ಆಕ್ಚುಲಿ ನಮ್ಮ ಮಮ್ಮಿ ಅಷ್ಟು ನಾವು ಫಾಲೋ ಮಾಡಿಲ್ರಿ. ಆಮೇಲೆ ನನ್ನಷ್ಟು ನನ್ನ ಮಕ್ಳು ಫಾಲೋ ಮಾಡಲ್ಲ. ಇದು ಲೋಬಾನ್ ಅಂತಾರೆ. ಇದು ಏನದು? ಲೋಬಾನ. ಲೋಬಾನ. ಅಂಟಾಗ್ತೈತಿ. ಸ್ಮೆಲ್ ನೋಡ್ರಿ. ಇದನ್ನ ಬಾಣಂತಿಗೆ ಮಗುವಿಗೆ ಮಗುವಿನ ಸ್ನಾನ ಆದ್ಮೇಲೆ ಇದು ಹಿಂಗೆ ಹಾಕೋದ್ರಿ. ಇದು ಓ ಬರೇ ಹೋಗಿ ಅಲ್ಲ ಇದ್ರದ್ದು. ಓಹೋ ಸಾಂಬ್ರಾಣಿ ಅಂತ ಹೇಳ್ತಾರಲ್ಲ. ಹಾ ಸಾಂಬ್ರಾಣಿ. ಇದು ನಾವು ಈಗ ಲೋಬಾನ ಹೇಳ್ತೀವಿ. ಇದು ಇಷ್ಟ ಹಾಕಿದ್ರೆ ಮುಗೀತ್ರಿ. ಇದು ಬಾಣಂತಿಯರ್ಗ ಆಯ್ತು, ಮಗುವಿಗೆ ಸ್ನಾನ ಮಾಡಿಸಿ. ಈ ರೂಮ್ ಮತ್ತೆ ಎದಕ್ಕೂ ಯೂಸ್ ಆಗಲ್ಲ. ಇದು ನಾವು ಯೂಸ್ ಮಾಡೋದು ಅದಕ್ಕಷ್ಟೇ ರೀ. ಆಮೇಲೆ ಇದು ಡೆಲಿವರಿ ಇರ್ಲಾರ್ದಾಗ ಇದೊಂದು ಸ್ಟೋರ್ ಮಾಡ್ಕೊಂತೀವ್ರಿ. ಹೌದಾ? ಓ ಗ್ರಾಸರೀಸ್ ಎಲ್ಲ ಇಲ್ಲ ಇಟ್ಕೊಂಡ್ಬಿಡ್ತೀವಿ. ಅಯ್ಯೋ ಅದ್ಭುತ. ಆಮೇಲೆ ರೀ ನಾವು ಈ ಡೆಲಿವರಿ ಆಗೈತೆ ಅಂದ ತಕ್ಷಣ ಇದೆಲ್ಲ ಕತ್ಲ ಹಂಗೇನು ಮಾಡಂಗಿಲ್ಲ. ಹಿಂಗ ಫುಲ್ ಗಾಳಿ, ಪೂರ ಗಾಳಿ. ಬಾಗಿ ಬರ್ರಿ. ಫುಲ್ ಗಾಳಿ, ಬೆಳಕು,
ಓಕೆ. ಎಲ್ಲಾರು ಇರ್ಬೇಕ್ರಿ ಹಂಗ ಅಂದ್ರೆ ಅವಾಗೆಲ್ಲ ಮಾಡಿದ್ರು ಚಂದಾಗೆ. ನಾವೀಗೇನು ವಿತ್ ಸೈನ್ಸ್ ಅಲ್ವಾ? ಹಾಂ, ಮಸ್ತ್ ಐತಿದು. ಹೌದು, ನಾವೆಲ್ಲ ಅದನ್ನು ನಾವು ಏನೇನೋ ಓವರ್ ಇದನ್ನ ಮಾಡಿ ಕಳ್ಕೊಂಡಿದೀವಿ ನೋಡ್ರಿ. ಇದು ಸಣ್ಣದ ಕಲ್ಲು, ಬೆಳೆ ಕಲ್ಲು ಅನ್ನೋದ್ರಿ ಇದು. ಇದ್ರೊಳಗೆಲ್ಲ ಇದು ಹೆಸರು ಬೇಳೆ ರೀ, ಮೂಂಗ್ ದಾಲ್ ಅಂತ ಹೇಳ್ತೀವಿ, ಹೆಸರು ಬೇಳೆ ಹೊಡೆಯೋದು ಇದು. ಚಂದ ಐತಿ. ಹೊರಸು ಭಾಳ ಅವ ಎಷ್ಟು ವರ್ಷದ್ದು ಗೊತ್ತಿಲ್ಲ. ತಗ್ಗಿ ಬಗ್ಗೆ ನಡಿಬೇಕು ಅಂತ ಅಂದ್ರೆ ಇಲ್ಲಿಂದಾನೇ ಕಲಿಸ್ತಾರೆ ನನಗೆ. ಓಕೆ ಓಕೆ ಓಕೆ. ನಮ್ಮ ಡ್ಯಾಡಿ ಹೇಳ್ತಾರ್ರಿ, ಹಾಂ ಅಜಕ್ಕ ಅವ್ರದ್ದು ಸ್ವಲ್ಪ ಹೈಟ್ ಐತಿ, ಸರ್ದಿದ್ದಂಗೆ ಹೈಟ್ ಐತಿ. ಅವ್ರು ಹೇಳ್ತಾರ, ಅಜಕ್ಕ ನಿಮ್ಮ ಮನೆಗೆ ಬಂದ್ರೆ ನನಗೆ ಬಗ್ಗಾಕ ನಾನು ಬೆನ್ನ ಅನಿಸ್ತೈತಿ ನೋಡಂತ ಅವರು. ನಾವು ನಮ್ಮ ದಾದಾಗೆಲ್ಲ ಹೇಳ್ತೀವಿ, ದಾದಾ ನಮ್ಮ ಮನೆಗೆ ಬರೋದು ಅಷ್ಟೇ ತಗ್ಗಿ ಬಗ್ಗೆ ನಡಿಬೇಕು. ಅವು ಸ್ವಲ್ಪ ದಿವಸ 1-2 ದಿವಸ ಇವತ್ತು ಮ್ಯಾರೇಜ್ದೊಳಗೆಲ್ಲ ಬಂದಿದ್ರು ಡ್ಯಾಡಿ, ಇಲ್ಲೇ ಸ್ಟೇ ಮಾಡಿದ್ರು. ಅವಾಗೆಲ್ಲ ಅವ್ರು ಹೋಗ್ಬೇಕಾದ್ರೆ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವ್ದಾರು ಬಾಗಿಲ್ದಾಗ ಉದ್ದ ಇದ್ರು. ಓ, ನಿಮ್ಮ ಮನೆಗೆ ಬಂದ್ರೆ ಅದೊಂದು ಕಲಿಸ್ತೀರಿ ನೀವು. ತಮ್ಮ ಈ ಮನೆಯಲ್ಲಿ ತಗ್ಗಿ ಬಗ್ಗೆ ನಡೆಯಾಗಿದ್ರೆ ಬರ್ರಿ ಅಂತ. ಓಕೆ, ಸೂಪರ್. ಇದು ದೇವ್ರ ಮನೆ. ದೇವ್ರ ಮನೆ. ಅಮ್ಮನ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ, ನಾವು ಇಲ್ಲೇ ಇರ್ತೀವಿ. ಇಲ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬಂದ್ರೆ ಇಲ್ಲಿ ಗ್ಲಾಸ್ನೊಳಗೆ ಕಾಣಿಸ್ತೈತೆ ದೇವ್ರು, ಇಲ್ಲೇ ಮಿರರ್ದೊಳಗೆ ಕಾಣಿಸ್ತೈತೆ. ಓಕೆ. ನಾವೆಲ್ಲರೂ ಸ್ನಾನ ಮಾಡಿದಾಗ ಅಷ್ಟೇ ಹೋಗೋದ್ರಿ, ಮನೋಜ್ ಆದ್ರೂ ಹೋಗಂಗಿಲ್ರಿ. ಹೌದಾ? ಮನೋಜ್ ಆದ್ರೂ ಮನೆಯಿಂದ ಒಂದ್ಸರಿ ಹೊರಗೆ ಹೋದ ಅಂತಂದ್ರೆ ಸ್ನಾನ ಮಾಡಿಂದ ದೇವ್ರ ಮನೆಗೆ ಬರೋದ್ರಿ. ಓಕೆ. ಅದು ಎಲ್ಲಾರು ಫಾಲೋ ಮಾಡೋದು. ಅಮ್ಮಂದು 2 ಸಲ ಪೂಜೆ ನಡೆಯುತ್ತಿಲ್ಲ. ಎಷ್ಟೊತ್ತು ಕೂತ್ಕೋತಾರೆ? 1 hour ರೀ. 1 hour? ಅಲ್ಲ, ಬೆನ್ನಿಗಿನ್ನು ಸಂಗ್ಲ ನೋಯಿಸ್ತೈತೆ ಅಂತ ಹೇಳ್ತಾರಲ್ರಿ, ಅವ್ರು ಇಷ್ಟು ದಿನ ಕಾಯ್ದಿರೋ. ಅಲ್ಲಪ್ಪ, ಇದು 1 hour ಕೂತ್ಕೊಂಡ್ರೆ ಹೆಂಗೆ? ನಮಗೆ ಇದು ಒಂಥರ ಅನ್ಸುತ್ತೆ. ಈಗಲೂ 1 hour? ಹಾಂ, 1 hour ಕೂತ್ಕೋದು ಅಂದ್ರೆ ಮಾರ್ನಿಂಗ್ 4 o'clockಗೆಲ್ಲ ಇದ್ದಿರ್ತಾರಲ್ಲ ಸರ್, ಅವಾಗೂ ಕೂತ್ಕೊಂಡಿರ್ತಾರೆ ಅಲ್ಲಿ, ಇಲ್ಲೂ ಕೂತ್ಕೊಂಡೆಲ್ಲ ಮಾಡ್ತಾರೆ. ಈಗ ನಾವು ಅವ್ರಿಗೆ ಸುಮ್ಮನೆ ಬ್ಯಾಕ್ ಸಪೋರ್ಟ್ ಅಂತ ಅವನ್ನೆಲ್ಲ ಕುಷನ್ಸ್ ಇಟ್ಟಿವ್ರಿ, ಇರ್ಲಿಲ್ಲ ಅಂತ ಹಂಗೆ ಕುಂದಿರ್ತಿದ್ರಿ ಅವ್ರು, ವಿದೌಟ್ ಸಪೋರ್ಟ್ ಕುಂದಿರ್ತಿದ್ರು ಎಲ್ಲಾರು. ಬೈದು ಕಾಸ್ಮಿಕ್ ರೇಸ್ ಅಲ್ಲಿ ಅವ್ರಿಗೆ ಭಾಳ ಸಪೋರ್ಟ್ ಮಾಡೋದು ಸರ್. ಹೌದು, ಆಸ್ ಪರ್ ಮೈ ನಾಲೆಜ್, ಬಿಕಾಸ್ ಒಂದು ಹ್ಯೂಮನ್ ಬೀಯಿಂಗ್ ಹಂಗೆ ಇರ್ಬೇಕಂದ್ರೆ ಇಟ್ಸ್ ನಾಟ್ ದಟ್ ಈಸಿ. ಕಾಸ್ಮಿಕ್ ರೇಸ್ ಅಂತೂ ಬೇಕು, ಅವ್ರಿಗೆ ಏನಾದರೂ ಒಂದು ದೈವ ಶಕ್ತಿ ಬೇಕೇ ಬೇಕು. ಅದು ನಮ್ಮ ಅಜ್ಜಲ್ಲಿ ಕಾಸ್ಮಿಕ್ ರೇಸ್ ಅಂತ ಅವ್ರಿಗೆ ಭಾಳನ ದೇವ್ರು ಕೊಡ್ತಾನೆ. ನಂದು ಇನ್ನೂ ಯಾವುದು ಹಿಂಗೆ ಪೇನ್ಸ್ ಅಂತಿಲ್ಲ. ಲೈಕ್ ಅವ್ರಿಗೆ ಶುಗರ್ ಆ್ಯಕ್ಚುಲಿ BP ಎರಡೂ ಬಂದಿತ್ತು, ಅವ್ರಿಗೆ ಒಳ್ಳೆ ರಿವರ್ಸ್. 2 ರಿವರ್ಸ್ ಆಗೈತ್ರಿ ಅವ್ರಿಗೆ. ಹಾಂ, 1 ಟ್ಯಾಬ್ಲೆಟ್ ತೊಗೊಳಲ್ಲ ರೀ ಅವರು. ಒಟ್ಟ ಟ್ಯಾಬ್ಲೆಟ್ ಏನೂ ತೊಗೊಳಂಗಿಲ್ಲ. ಅವ್ರ ಲೈಫ್ ಅಷ್ಟಪ್ಪ, ನಮ್ಮ ಲೈಫ್ ಇಷ್ಟು. ಅವ್ರಿಗೆ ನಮ್ಗೆ ನೀವು ಹ್ಯಾಪಿ, ನಾವು ಹ್ಯಾಪಿ. ಸುಮ್ಮನೆ ನಿಮ್ದು ಹಂಗೆ ನಮ್ಮ ಒಣ ಚಿಂತೆ ಯಾಕೆ ಅಂತ. ನಮ್ಮ ಮಮ್ಮಿ ಇಷ್ಟೆಲ್ಲ ಹೇಳ್ತಾರೆ ಅಂದ್ರೆ ಈವನ್ ಅವರು 2 hours ಪೂಜೆ ಮಾಡ್ಕೊಂತಾರೆ. ಹೌದು, ಏನಿಲ್ರಿ 2 hours ಇಲ್ಲ, 2 hours ಯಾವ್ದಾದ್ರು ಲೇಬರ್ಸ್ ಯಾಕಂದ್ರೆ ನಮ್ರು ಹೇಳ್ತಾರ ಅವರು ಲೈಕ್ 2 hours ಪೂಜೆ ಮಾಡ್ತಾರೆ. ಅಂಡ್ ಶಿ ಇಸ್ ವೆಲ್ ಇನ್ ಮೆಡಿಟೇಷನ್. ಅವರೇ ನಮ್ಗೆ ಅರ್ಧ ಮೆಡಿಟೇಷನ್ ಹೇಳ್ಕೊಟ್ಟಿರ್ತಾರೆ. ಲೈಕ್ ಲೈಫಲ್ಲಿ ಏನಾದ್ರು ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಬಟ್ ಅವಾಗ ಹೆಂಗೆ ನಾವು ಅದನ್ನ ಫೇಸ್ ಮಾಡಬೇಕು, ಬಿ ಇಂಡಿಪೆಂಡೆಂಟ್. ಸೊ ಅದೆಲ್ಲ ಹೇಳ್ತಾರೆ ಮಮ್ಮಿ ಆಯಿತು, ಪಪ್ಪ ಆಯಿತು. ಸ್ಪೆಷಲಿ ಪಪ್ಪ ಲೈಕ್ ಲಾಸ್ ಒಳಗಡೆ ಆ ಸೆಕ್ಷನ್ ಯಾವುದಕ್ಕೆ ಯೂಸ್ ಆಗುತ್ತಾ. ಆ್ಯಕ್ಚುಲಿ ಅವ್ರು ಲಾ ಬ್ಯಾಕ್ಗ್ರೌಂಡಿಂದ ಇಲ್ಲ, ಬಟ್ ಅವ್ರು ನೀವು ಯಾವುದಾದ್ರೂ ಲಾ ಕೇಳಿ ಈ ಸೆಕ್ಷನಲ್ಲಿ ಬರುತ್ತಾ, ಈ ಸೆಕ್ಷನಲ್ಲಿ ಹಿಂಗಾಗುತ್ತೆ, ಹಿಂಗಿಲ್ಲ, ನಾವು ಹಿಂಗೆ ಮಾಡಬೇಕು, KGPಗೆ ಏನು ಮಾಡಬೇಕು, ಅದು ಪ್ರೊಸೀಜರ್ ಆಯಿತು. ಲೈಕ್ ಬೇಸಿಕ್ ಜನರಲ್ ನಾಲೆಜ್ ಏನೇನು ಬೇಕಲ್ಲ, ಲಾಸ್ಗಾಯಿತು, ಒಂದು ಯಾವುದೇ ಒಂದು ವಿಷಯಕ್ಕಾಯಿತು, ಪಪ್ಪ ವಿಲ್ ಗೈಡಸ್. ಏನಾದರೂ ಏನೋ ಬ್ಯಾಸ್ಟ್ ಆಗಿ ಕುಂತಾಗ ಏನಾರ ಒಂದಾದಾಗ ಲೈಕ್ ಜಾಯ್ಸ್ ಆ್ಯಂಡ್ ಸ್ಯಾರೋಸ್ ಪ್ರತಿಯೊಬ್ಬರು ಲೈಫಲ್ಲಿ ಇರೋದೆ. ಹಂಗೆ ಏನಾದ್ರು ಇದ್ದಾಗ ನಮ್ಮಮ್ಮ ಕಾನ್ಫಿಡೆನ್ಸ್ ಆಗಿರ್ಬೇಕು, ಆಲ್ವೇಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಮಮ್ಮಿನ ಬಿದ್ದಿದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಲ್ಲ, ಬಿದ್ಯಾ ಮತ್ತೆ ಅವಳೆ ಎದ್ದು ಹೊಡ್ತೀಯ ಅಂತೇಳಿ ಹೇಳೋ ಲೆವೆಲಿಗೆ ನಮ್ಮ ಮಮ್ಮಿ ಕಾನ್ಫಿಡೆನ್ಸ್ ಆಯಿತು. ಅವರು ಎಂಕರೇಜ್ ಮಾಡೋದು ನಮ್ಗೆ ಆಯಿತು. ಭಾಳ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಕೆಲವೊಂದು ವಿಷಯದಲ್ಲಿ ನಾವು ಇಲ್ಲ ಮಮ್ಮಿ ಅದು ಮುಂದೆ ಆಗಲ್ಲ ಅಂತ, ನೀ ಆಗಲ್ಲ ಅನ್ಕೋಬೇಡ, ನೀನು ಆಗುತ್ತೆ ಅನ್ಕೋದು ಆಗ್ತದೆ. ಫಸ್ಟ್ ನೀವು ಸೆಲ್ಫ್ ಮೋಟಿವೇಟೆಡ್ ಇರ್ರಿ ಅಂತ ಹೇಳಿ ಮಮ್ಮಿ ಯಾವಾಗಲೂ ಹೇಳ್ತಾರೆ. ಆಮೇಲೆ ಪಪ್ಪ ಹ್ಯೂಜ್ ನಾಲೆಜ್ ಪರ್ಸನ್. ಅದ ಅವ್ರಿಗೆ ಅವ್ರ ಮದರಿಂದ ಬಂದಿದ್ರಿ. ಏನು ಓದಿದ್ರಿ ನೀವು? ಸರ್ ನಾನು ID ಕಂಪ್ಲೀಟ್ ಮಾಡಿದ್ದೀನಿ, ಈಗ BA ಮಾಡಾಗ್ತೀನಿ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ನಾವು ಎಷ್ಟು ಓದ್ತೀವಿ ಅಂತಂದ್ರೆ ಇವೆಲ್ಲ ನಮಗೆ ಬುಕ್ಸ್ನಾಗ ಬರಂಗೇ ಇಲ್ಲ. ಹೌದಿಲ್ರಿ? ಕೆಲವೊಂದು ಅನುಭವದಿಂದನೂ ಬರ್ತಾವೆ, ಕೆಲವೊಂದು ಬರೋದ ಅನುಭವದಿಂದ ಬರ್ತಾವ್ರಿ. ನಾವು ಹೊರಗೆ ನಾವು ಹೋದಾಗ ಅಲ್ಲಿದ್ದು ಆ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಿದಾಗ ನಮಗೆ ಬರ್ತಾವೆ.
ಇದೊಂದೇನು ಇದು ಫಸ್ಟು ಹಿತ್ಲ ಅಂತಿತ್ತು ರೀ. ಇದು ಮೊದಲು ಅವಾಗೆಲ್ಲ ಹಳೆ ಮನೆಯೊಳಗೆ ಹಿತ್ಲ ಇರ್ತಾವಲ್ಲ ಹಂಗಿತ್ತು. ಈಗ ಇದನ್ನ ನಾವು ರೂಮಾಗಿ ಇದನ್ನ ಮಾಡ್ಕೊಂಡ್ವಿ. ಈಗ ಅದನ್ನೇ ಅಲ್ಲೇ ಅದನ್ನೇ ಬಾಂಡೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತೀವಿ. ಮೇಲೆ ಒಂದು ರೂಮ್ ಐತಿ. ಹಿಂದೆ ಕಂತಿತ್ತನ ನಿಮ್ದು? ಹೌದ್ರಿ. ಕಂತದ ಮನೆ ಇದೆ? ಹೌದ್ರಿ. ಎತ್ತು ಪತ್ತು ಎಲ್ಲ ಇತ್ತು. ಹೌದ್ರಿ. ನಾನು ತವ್ರ ಮನೆ ಒಳಗೂ ನಮ್ದು ಕಂತದ ಮನೆ ರೀ. ಹುಂಡ್ರಿಗೆ ನಮ್ಮ ಅವ್ನ ತವ್ರ ಮನೆ. ಲಿಂಬಿಕಾಯಿ ರೀ ನಮ್ಮ ಸರ್ನೇಮ್. ಹೌದಾ? ತವ್ರ ಮನೆ ಮೋಹನ್ ತವ್ರ ಮನೆ ರೇವಡಿ. ರೇವಡಿಯರ ಮನೆ. ಓಕೆ. ಅಲ್ಲೆಲ್ಲ ನಾವು ಅಲ್ಲಿ ಒಂಥರ ಇದ ಸಂಪ್ರದಾಯದೊಳಗೆ ಅಲ್ಲಿಂದನೇ ನಮ್ದು ಜರ್ನಿ ಸ್ಟಾರ್ಟ್ ಅಲ್ರಿ. ಅಲ್ಲಿ ಅಜ್ಜ ಅಜ್ಜಿ ಆಮೇಲೆ ಅಲ್ಲಿ ಇದು ನಮ್ದು ಅಲ್ಲಿ ಇದು ಅಂದನ್ ಸ್ವಾಮಿಗಳದ್ದು ಭಾಳ ನಡೀತಿತ್ತು. ಮೊದಲೆಲ್ಲ ನಾವು ಹೋಗಿದ್ದು ಅಂದನ್ ಸ್ವಾಮಿಗಳ ಮಠಕ್ಕೆ ರೀ. ಎಡಿ ಅದೆಲ್ಲ ಕೊಡಕ್ಕೆ ಅದು ನಮ್ಮ ಮನೆ ಊರು ಹೊರಗಿತ್ತು. ಅಲ್ಲಿಂದ ಹೋಗಿ ಸ್ಕೂಲಿಗೆ ಫಸ್ಟ್ ಎಡಿ ಕೊಟ್ಟು ಬಂದು ಆಮೇಲೆ ಸ್ಕೂಲಿಗೆ ಹೋಗ್ತಿದ್ವಿ ರೀ ನಾವು. ನಂದು ಆಗಿದ್ದು ಬರೀ ಓನ್ಲಿ 10th ಸ್ಟ್ಯಾಂಡರ್ಡ್ ಅಷ್ಟೇ ರೀ ನಾನು. ಮತ್ತು ಅದಕ್ಕಿಂತ ಜಾಸ್ತಿ ನಾವು ಓದೇ ಇಲ್ಲ. ಮಮ್ಮಿ 10th ಓದಿಲ್ಲ ರೀ. ಅವ್ರು ಇಂಗ್ಲೀಷ್ ಯಾವುದಕ್ಕೂ ಕಡಿಮೆ ಇಲ್ಲ. ಆ್ಯಕ್ಚುಲಿ ನಮ್ಗೆ ಪೆಪ್ಪರ್ ಬೆಲ್ ಲೈಕ್ ಬೆಲ್ ಪೆಪ್ಪರ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಬೆಲ್ ಪೆಪ್ಪರ್ ಕೊಡು ಅಂತಂದ್ರೆ ಮಮ್ಮಿ ಕ್ಯಾಪ್ಸಿಕಮ್ ಅಂತಾರಲ್ಲ ಇದಕ್ಕೆ. ಇಲ್ಲ ಇಟ್ಸ್ ಲೈಕ್ ಅದಕ್ಕೆ ಇನ್ನೊಂದು ಹೆಸರು ಬೆಲ್ ಪೆಪ್ಪರ್ ಅಂತ ಐತೆ. ವಿ ಡಿಂಟ್ ನೀವ್ ಇಟ್ ಆ್ಯಕ್ಚುಲಿ. ಸೊ ಅದು ಲೈಕ್ ನಾನು 7th ಇದ್ದಲ್ಲಿ ಹೇಳಿದ್ರೆ ನಂಗೆ ಇನ್ನೂ ನೆನಪಿದ್ದಾರೆ. ಆ್ಯಂಡ್ ಶಿ ಈಸ್ ಅ ಹ್ಯೂಜ್ ಬುಕ್ ಲವರ್. ಅದು 12 to 13 ಬುಕ್ಸ್ ಏನೋ ಇದಾವ್ರಿ. ಅದು ಅಂದನ್ ಸ್ವಾಮಿಗಳ್ದು ಅಂತ ಹೇಳಿದ್ರಲ್ಲ, ಅವೆಲ್ಲ ಬುಕ್ಸ್ ನಿಮಗೆ ಶೋಕೇಸ್ ಒಳಗೆ ಸಿಗ್ತಾವೆ. ಶಿ ರೆಡ್ ಈಚ್ ಆ್ಯಂಡ್ ಎವ್ರಿ ಬುಕ್. ನಮ್ಮ ಅಜ್ಜಿ ಅವ್ರಿಗೆ ಅಮ್ಮ ಅಜ್ಜ ಹೇಳ್ತಿದ್ದೀರಿ ನಾವು. ಅಮ್ಮ ಅಜ್ಜ ಅವರೆಲ್ಲ ಒಂಥರ ನಮ್ದು ಅಲ್ಲಿ ಬೆಳೆದಿದ್ದು ಶರಣ ಸಂಪ್ರದಾಯನ ರೀ ನಮ್ದು. ಅಲ್ಲೇ ಆದ್ರೂ ನಾವು ಸಣ್ಣರಿದ್ದಾಗ ನಮಗೇನೋ ವಚನ ಅದೆಲ್ಲ ಹೇಳಿಸ್ತಿದ್ರಂತ. ವಚನದೊಳಗೆಲ್ಲ ನಾ ಏನೋ ಫಸ್ಟ್ ಹಂಗೇನೋ ಬರ್ತಿದ್ನಂತ ನನಗೆ ನೆನಪಿಲ್ರಿ. ಅದು ಅವಾಗಿಂದನೂ ಅದು ಸ್ಟಾರ್ಟ್ ಆಯ್ತಲ್ರಿ. ಹಿಂಗಾಗಿ ಒಟ್ಟು ಒಂಥರ ನಮ್ದು ಯಾವ ಝೋನ್ ಅದ ಒಂಥರ ಡಿವೋಷನಲ್ ಡಿವೈನ್ ಹೋಮ್ ಅಂತಂದ್ರೆ ಇವ್ರ ಮನೆ ಐತೆ. ನಮ್ಗೆ ನಾವು ಜಗಳ ಮಾಡ್ತೀವಿ ರೀ. ಅಗ್ರೆಷನ್ ನಮಗೂ ಇರುತ್ತೆ, ಜಗಳ ಮಾಡ್ತೀವಿ. ಅಲ್ಲಿದಲ್ಲೇ ಅದು ಎಷ್ಟು ಅದು ಸುಮ್ಮನೆ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ರೀ ಅದು. ಎಲ್ಲದು ಫುಲ್ಲು ದಿನ ಸ್ವೀಟ ತಿನ್ನೋಕ್ಕಾಗಂಗಿಲ್ಲ ರೀ. ಫುಲ್ಲು ಸ್ವೀಟ್ ಅಂತ ಊಟ ಮಾಡೋಕ್ಕಾಗಂಗಿಲ್ಲ. ಎಲ್ಲದು ಊಟ ಮಾಡ್ತೀವಿ ಹಂಗೆ ಅವಾಗಿಂದ. ಈಗ ಇಷ್ಟು ಈಗ ನಾನು ನಿನಗಂದ್ರೆ ನೀವು ಮುಗೀತು ಅಲ್ಲಿಗೆ. ಯಾವುದು ಬೆಳೆಸಬಾರ್ದು. ಅಲ್ಲೇ ಅಜ್ಜ ಅಜ್ಜಿ ಕಡೆನೇ ಇದ್ದೆ ರೀ ನಾನು. 9th ಸ್ಟ್ಯಾಂಡರ್ಡ್ ತನಕ ನಂದು ಮುಂಡ್ರಿಗೆ ಒಳಗೆ ಎಜುಕೇಷನ್. ಆಮೇಲೆ 10th ನಂದು ಲಮಿಕಲ್ ಹುಬ್ಳಿ. ಆಮೇಲೆ ಮ್ಯಾರೇಜ್ ಆಯ್ತು ರೀ. ನಾವು ಏನಂದ್ರೆ ಕಾನ್ಫಿಡೆಂಟ್ ಇವಾಗಿನ ಹುಡುಗರಿಗೆ ಎಲ್ಲಿಂದ ತುಂಬೋಣ ಅನ್ನೋದೇ ಒಂದು ಪ್ರಶ್ನೆ. ಏನಂದ್ರೆ ಅವ್ರಿಗೆ ಮನೆಯಲ್ಲಿ ಇವನ್ನೆಲ್ಲ ಹೇಳ್ಕೊಟ್ಟಿರಲ್ಲ, ಬೇರೆದವ್ರ ಮನೆಗೆ ಕಳಿಸ್ಬಿಡ್ತೀವಿ, ಅಲ್ಲಿ ಬಿಹೇವಿಯರ್ ಚೇಂಜ್ ಇದೆ ಅಲ್ರಿ. ಅದು ಆ್ಯಕ್ಚುಲಿ ಹುಡುಗರು ತಪ್ಪ ಇರಂಗಿಲ್ರಿ. ಅದು ಅವ್ರದ್ದು ಸುಮ್ಮನೆ ಅದು ವೈಟ್ ಪೇಪರ್ ರೀ. ಮಕ್ಕಳು ಎಲ್ಲ ಮಕ್ಕಳೂ ಅಷ್ಟೇ ರೀ, ವೈಟ್ ಪೇಪರ್ ಇದ್ದಂಗೆ ಇರ್ತಾರೆ. ನಾವು ಅದ್ರ ಮೇಲೆ ಏನು ಫಿಲ್ ಮಾಡ್ಕೊಂತ ಹೋಗಿ ಫಿಲ್ ಆಕೈತಿ. ಅದು ಈಗ ಪೇರೆಂಟ್ಸಿಂದ ತಪ್ಪಿಲ್ರಿ. ಈಗ ಪೇರೆಂಟ್ಸಿಂದನೂ ತಪ್ಪಿರಂಗಿ. ಯಾವ ಪೇರೆಂಟ್ಸನ್ನು ನಮ್ಮ ಮಕ್ಳಿಗೆ ಇದು ಆಗಬಾರ್ದು ಅನ್ನಂಗಿಲ್ಲ. ಎಲ್ಲರೂ ನಮ್ಮ ಮಕ್ಕಳು ಒಳ್ಳೆ ಝೋನ್ದಾಗ ಬರಿಬೇಕಂತಾರೆ. ಅದು ಬೆಳಿಬೇಕಂತ ಒಳ್ಳೆ ಝೋನ್ದಾಗ ಬೆಳಿಬೇಕಂತಾರೆ. ಆ್ಯಕ್ಚುಲಿ ಈಗಿನ ಪೇರೆಂಟ್ಸಿಗೆ ಟೈಮ್ ಇರಂಗಿಲ್ಲ ರೀ. ಅದು ಅವ್ರದ್ದು ತಪ್ಪನೇ ಅಲ್ಲದು. ಈಗ ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಆಕೆ ಹೋಗ್ತೈತಿ. ಈಗ ಆಕಿನ ನೋಡ್ರಿ, ಈಗ ಮುಂದೆ ಹೋಗಿಲ್ಲ ಆಕಿನ. ನಾಳೆ ಈಕಿನೂ ಒಂದು ಲೆವೆಲ್ಗೆ ಹೋದ್ಲ ಅಂತಂದ್ರೆ ಅದು ತನ್ನ ಮಗನ ಯಾರ ಕಡೆನೇ ಬಿಡಾಕ ಬೇಕು. ನೋ ಆಪ್ಷನ್ ಇಲ್ಲ. ನಮ್ಮ ಯಾರ ಕಡೆ ಗಂಡನ ಮನೆ ಕಡೆ ಬಿಡಬೇಕು, ತವ್ರ ಮನೆ ಕಡೆ ಬಿಡಬೇಕು. ಅದು ಎರಡೂ ಇಲ್ಲ ಅಂತಂದ್ರೆ ಹಾಸ್ಟೆಲ್ಗೆ ಹಾಕ್ಬೇಕು. ಆಕಿನ ತಪ್ಪಿರಂಗಿಲ್ಲ, ಬೇಬಿ ತಪ್ಪಿರಲ್ಲ. ಅದು ಯಾರಿಗೂ ತಪ್ಪಿರಂಗಿಲ್ಲ. ಅದು ಸಿಚುವೇಶನ್ ಹಂಗೆ ಬಂದಾಗ ನಾವು ಟಿಪಿಕಲ್ ಹೌಸ್ ವೈಫ್ ನಾವು ಮಾಡ್ತಿರ್ತೀವಿ. ಈಗ 2 ಮನೆನೂ ಕಳ್ಕೊಂಡ್ಬಿಟ್ಟಿದ್ದೀವಿ ಸುಮಾರು ಜನ ಅಲ್ವಾ? ತಂದೆ ತಾಯಿ ಮನೆನೂ ಕಳ್ಕೊಂಡಿರ್ತಾರೆ ಏನೋ ಕಾರಣದಿಂದ. ಈ ಕಡೆ ತವ್ರ ಮನೆನೂ ಹೋಯ್ತು, ಗಂಡನ ಮನೆನೂ ಕಳ್ಕೊಂಡ್ಬಿಟ್ಟು ಹೊರಗಡೆ ಬಂದಿರ್ತಾರೆ. ಇಬ್ಬರೇ, ಗಂಡ ಹೆಂಡತಿ ಮಗು. ಹಾಗೆ ಇದು ಅಂತ ಗೊತ್ತಾಗಲ್ಲ. ಈಗ ನಿಮಗೆ ಏನಾಗ್ತಿದೆ, ಒಂದು ಈ ಬರೀ ಇದು ಅಂತಲ್ಲ, ಅದ್ರ ಹಿಂದೆ ಅಜ್ಜಿ ಆ ಕೈಗುಣ, ಆ ಮಾತು, ಆ ನೋಟ, ಆ ಒಂದಿದು, ಅವನ ಸ್ಪರ್ಶ, ಅದೆಲ್ಲ ಮೊಮ್ಮಕ್ಕಳಿಗೆ ಬರ್ತದೆ ಅಲ್ರಿ. ಈಗ ಅಜ್ಜಿದು ಅಂತ ಹೇಳಿದಕ್ಕೆ ನೆನಪಾಯ್ತು ನನಗೆ. ಅಜ್ಜಿ ಅಂತಂದ್ರೆ ಸುಮಾರು ಜನ ಒಟ್ಟು ನಂದು ಹೇಳ್ತೀನಿ. ನನ್ನ ಮೊಮ್ಮಕ್ಕಳು ಈಗಿನ ಝೋನ್ ಪಾರ್ಲರ್ ಝೋನ್ ಆಯ್ತು. ಇವರು 10th ಸ್ಟ್ಯಾಂಡರ್ಡ್ PU 2nd ತನೂ ಇವ್ರಿಗೆ ಅಜ್ಜಿನೇ ಹೇರ್ ಕಟ್ ಮಾಡಿದ್ದು. ಬಾಬ್ ಕಟ್ ಇತ್ತು. ನಮ್ಮ ಮನೆಯೊಳಗೆ ಇವ್ರು ಹೆಣ್ಮಕ್ಳು 8 ಜನ ರೀ. ಇವರು ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ 8 ಜನ ಹೆಣ್ಮಕ್ಳಿಗೂ ಅಜ್ಜಿನೇ ಕಟ್ ಮಾಡ್ತಿದ್ರು, ಅಜ್ಜಿನೇ ಬಾಚ್ತಿದ್ರು.
ಆಮೇಲೆ ಅವರು ನಾನು ಇಲ್ಲಿಗೆ ಬಂದಮೇಲೆ ನಮ್ಮ ಅದು ಸಣ್ಣ ನಡುವಿನ ಮಾಮ ತೀರ್ಕೊಂಡಾರ ಅಂತ ಹೇಳಿದ್ನಲ್ಲ, ಅವ್ರ ಮಗಳದ್ದು 2 ಡೆಲಿವರಿ ಆಗೈತೆ ರೀ. ಅವ್ರು 2 ಡೆಲಿವರಿ ಮನೆಯೊಳಗೆ ನಾರ್ಮಲ್ ಮಾಡ್ಸಾರ್ರಿ ಅವ್ರು. ಮನೆ ಆಯ್ತು. ಇನ್ನೊಂದು ಹೊರಗಡೆ ಹೋದಾಗ ಫ್ರೆಂಡ್ಶಿಪ್ ಬೆಳೀತದೆ. ಕೆಲವೊಬ್ರು ಹೇಳ್ತಾರೆ ಫ್ರೆಂಡ್ಶಿಪ್ಪಿಂದ ಮತ್ತಲ್ಲಿ ಬೇರೆ ಯೋಚನೆಗಳು ಹುಟ್ಟುತ್ತೆ ಹುಡುಗರಿಗೆ, ಅಲ್ಲಿಂದ ಇಂಡಿಪೆಂಡೆಂಟ್ ಆಗ್ಬಿಡ್ತಾರೆ. ಸರ್ ನನ್ನ ಪ್ರಕಾರ ಲೈಕ್ ಹಂಗಿಲ್ಲ. ಲೈಕ್ ನಾವು ಮದರ್ ಆಗಿ ನಾವು ಏನು ಮಾಡಬೇಕು ಹುಡುಗರಿಗೆ ಮಾಡ್ತೀವಿ. ಆ್ಯಂಡ್ ಫಾದರ್ ಅವ್ರು ಏನು ಮಾಡ್ತಾರೆ. ಸ್ಪೆಷಲಿ ಇದರಲ್ಲಿ ಹೆಂಗೆ ಬರ್ತದೆ ಗೊತ್ತ್ರಿ, ನಂಗೆ ಅನ್ಸಿರೋ ಪ್ರಕಾರ ಝೋನು ಲೈಕ್ ನೀವು ಏನು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಭಾಳ ಇಂಥ ಕೇಸಸ್ ಆಗತ್ತವ ಅಂತ ಆಗಲೇ ನೀವು ಅಂದರೆ ಲೈಕ್ 3 ಮೆಂಬರ್ಸ್ ಇರ್ತಾರೆ. ಅವಾಗ ಅಲ್ಲಿ ಮದರ್ ಆಯಿತು ನಾನು ಮುಂದೆ ಬರಬೇಕು, ಫಾದರ್ ಆಯಿತು ನಾನು ಮುಂದೆ ಅಲ್ಲಿ ಕಾಂಪಿಟೇಷನ್ ಬೆಳೆದಾಗ ಮಗುನ ಬೆಳ್ಸೋಕ್ಕಾಗಲ್ಲ. ಯಾರೂ ಇರಲ್ಲ ಕೇರ್ ಮಾಡೋಕ್ಕೆ. ಈಗ ನಾವು ಹೋಟೆಲ್ಗೆ ಹೋಗ್ತೀವಿ, ಡಿಫ್ರೆನ್ಸ್ ಮನಿಗೆ ಹೋಟೆಲ್ಗೆ. ನಾವು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದಾಗ ಆ ಫುಡ್ ರೊಕ್ಕ ಕೊಟ್ಟು ತಿಂದು ಬಂದುಬಿಡ್ತೀವಿ. ಅದ್ರದ್ದು ಹೈಜೀನ್ ನೋಡಂಗಿಲ್ಲ, ಏನೂ ನೋಡಂಗಿಲ್ಲ. ಅವ್ರು ಇರಬಹುದು, ಹೈಜೀನೇ ಇರಬಹುದು, ಆದ್ರೆ ಅದ್ರೊಳಗೆ ನನ್ನ ಮಕ್ಕಳು ತಿನ್ನಲಿ ಅನ್ನೋ ಪ್ರೀತಿ ಅಲ್ಲಿರಲ್ಲ, ಸಿಗಲ್ಲ. ಇದು ಸೇಮ್ ರೀ. ಅವ್ರು ಎಷ್ಟೋ ಕ್ವಾಲಿಟಿ ಕೊಡಬಹುದು, ಬಟ್ ಪೇರೆಂಟ್ ಆಗಂಗಿಲ್ಲ. ಯಾರೇನು ಕೊಟ್ಟರು ಆ ಹೊರಸ್ಕೊಡಕ್ಕೆ ಆಗಂಗಿಲ್ಲ. ಸರ್ ಇವತ್ತು ಯಾರೇ ಲೈಕ್ ಏನೇ ಕೊಡ್ಬೋದು, ಹೇಳ್ತಾ ಜಾಪಾನ ಆಯಿತು ಇಲ್ಲೆಲ್ಲ ಲೈಕ್ ನಮಗೆಲ್ಲ ಬಾಡಿಗೆಗೆಲ್ಲ ಮದರ್ ಫಾದರ್ ಎಲ್ಲ ಸಿಗ್ತಾರ ಅಂತ ಹೇಳಿ, ಬಟ್ ಆ ಎಮೋಷನ್ಸ್ ಅಲ್ಲಿ ಬರಲ್ಲ. ಆ ಎಮೋಷನ್ಸ್ ಬರಲ್ಲ, ಆ ಕೇರಿಂಗ್ ಬರಲ್ಲ, ಆ ಲವ್ ಬರಲ್ಲ. ದಿಸ್ 3 ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಬಿಕಾಸ್ ಈಗ ನಮ್ಮ ಫಾರ್ ಎಕ್ಸಾಂಪಲ್ ಹುಡುಗರು ಆಟ ಆಡ್ತಿರ್ತಾವೆ, ಏನೋ ಒಂದು ಮಗು ಬಿತ್ತಂದರೆ ಪಾಪ ಮಗು ಬಿತ್ತು, ನನ್ನ ಮಗ ಬಿದ್ದಪ್ಪ ನನ್ನ ಮಗ ಬಿದ್ದ, ದ್ಯಾಟ್ ಫೀಲಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಆಮೇಲೆ ರೀ ಮಕ್ಕಳು ಬಂದ ತಕ್ಷಣ ನಾವು ನಮ್ಮ ಮಕ್ಕಳು ಬಂದ್ರೆ ಹಗ್ ಮಾಡ್ತೀವಿ, ಬೇರೆದವ್ರು ಬಂದ್ರು ಹಗ್ ಮಾಡ್ತೀವಿ. ಸೊ ಬಟ್ ಹಗ್ಗಿನೊಳಗೆ ಎಷ್ಟು ಡಿಫ್ರೆನ್ಸ್ ಇರ್ತೈತಿ. ಆ ಲವ್ ಹೆಂಗೆ, ಆ ಎಕ್ಸ್ಪ್ರೆಷನ್ ಆಯ್ತು, ಆ ಫೀಲಿಂಗ್ ಹೆಂಗಿರ್ತೈತಿ ರೀ. ಎಕ್ಸ್ಪ್ರೆಷನ್ ನಾವು ಹೆಂಗೆ ಇದ್ರೂ ತೋರಿಸ್ಲಿಲ್ಲ ಅಂದ್ರೆ ಇನ್ಸೈಡ್ ಲವ್ ಇದ್ದೇ ಇರುತ್ತೆ ರೀ ಸರ್. ಅದು ಹೆಂಗೆ ಇದ್ರೂ ಇರುತ್ತೆ. ಡಿಫ್ರೆನ್ಸ್ ಎಷ್ಟು. ಸೊ ಜಾಸ್ತಿ ಯಾರ ಹತ್ತಾಗ ಯಾರು ಕಳ್ ಚುರುಕು ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ನಾನಂತೂ ಲೈಕ್ ಹಂಗೆ ಮಾಡಿದ್ರೆ ನಾನು ಮತ್ತೆ ಇವ್ರು ಜಾಸ್ತಿ ನಂಗೆ ಹಾಕಿದ್ರು, ಹಂಗೆ ಕಾಸ್ಕೋಬೇಕು ಹಿಂಗೆ, ನಾನು ಹಂಗೆ ಏನು ಮಾಡಿಲ್ಲ ರೀ. ಮಮ್ಮಿದು ಕೆಲವೊಂದು ಮಾತು ನಂಗೆ ಆಗಲ್ಲ, ಬಿಕಾಸ್ ನಾನು ಸಮ್ಮರಲ್ಲ ಅಲ್ಲ ಲೈಕ್ ಡೆಲಿವರಿ ಆಗಿದ್ದು, ನಂಗೆ ಕೆಲವೊಂದು ಆಗಿಲ್ಲ. ನಾನು ಸ್ವಲ್ಪ ಕೆಲವೊಂದು ಬ್ರೇಕ್ ಮಾಡಿದೆ, ಇಲ್ಲ ಅಂತಲೂ ಹೇಳಲ್ಲ. ಅಷ್ಟೆಲ್ಲ ಬ್ರೇಕ್ ನಾನು ಮಾಡಿನ ಅಂತಂದ್ರೂ ಇವಾಗ ಮಮ್ಮಿ ಹೇಳೋದು ಭಾಳನೇ ಪಾಲಿಸ್ತೀನಿ ರೀ. ಬಿಕಾಸ್ ಇಟ್ಸ್ ದರ್ ಲೈಕ್ ಹೇಳ್ತಾರೆ, ಏನಂತ ಹೇಳ್ತಾರೆ, ಅದೆಲ್ಲ ಮೂಢನಂಬಿಕೆ. ಸೊ ಮೂಢನಂಬಿಕೆ ಕೆಲವೊಂದು ಕಡೆ ಇದ್ದಾವೆ, ಕೆಲವೊಂದು ಕಡೆ ಇಲ್ಲ. ನನ್ನ ಅಭಿಪ್ರಾಯ. ಅದು ಸೈನ್ಸ್ ವಿತ್ ಟ್ರೆಡಿಷನ್. ಅಲ್ಲ ನೋಡಿ ನಮ್ಮ ಮನೆ ಟೋಟಲ್ ನಮ್ಮ ಮನಿ ಅಂತ ಹೇಳತ್ತಿಲ್ರಿ ನನಗೆ, ನಮ್ಮ ಮನಿ ಅಂತ ಅಲ್ಲ. ಈಗ ಟ್ರೆಡಿಷನ್ ವಿತ್ ಸೈನ್ಸ್ ಮೊದ್ಲಿಂದನೂ ಐತ್ರಿ. ಅವರು ಹೊರಗಿಂದ ಬರ್ಬೇಕಾದ್ರೆ ಕಾಲ್ ತಗೊಂಬ ಅಂತ ಹೇಳಿದ್ರು, ಕರೋನಾದಾಗ ಪಾಲಿಸಿದ್ವಿ. ಅದು ಮತ್ತೆ ಅವಾಗ ಯಾಕೆ ಮಡಿ ಆಗ್ಲಿಲ್ಲ, ಅವಾಗ ಯಾಕೆ ಅದು ಸ್ವಚ್ಛತೆ ಆಯ್ತು, ಅವಾಗ ಯಾಕೆ ಅದು ಸೈನ್ಸ್ ಆಯ್ತು. ಮೊದ್ಲು ಮಾಡಿದ್ದದು ಮಡಿ ಆತ, ಕರೋನಾದಾಗ ಅದು ಮಡಿ ಆಗ್ಲಿಲ್ಲ. ಮೊದ್ಲಿಂದ ಬಂದ್ ಸಂಪ್ರದಾಯ ಸರ್. ನಾವು ಕೆಲವೊಂದು ಮಾಡ್ತೀವಿ, ಕೆಲವೊಂದು ಮಾಡಂಗಿಲ್ಲ ಅಷ್ಟೇ. ಏನ್ ಮಾಡಕ್ಕೆ ಇಲ್ಲ, ಅದು ಹೈಜಿನ್ ಅಂತೂ ಹೇಳ್ತಾರಲ್ಲ. ಅವೆಲ್ಲ ಅವರೆಲ್ಲ ನೋಡ್ರಿ, ಅದನ್ನ ಮುಟ್ಟಿದ್ರ ಕೈ ತೊಳ್ಕೊಬೇಕು, ಇದನ್ನ ಮುಟ್ಟಿದ್ರು ಸೈನ್ಸ್ ರೀ. ಅದು ಕ್ಲೀನ್. ಈಗ ನಾವು ಊಟ ಮಾಡಿದ್ದು ಅದ ಕೈಲಿ ಹಿಡಿದ್ರಿ, ಎಂಜಲ ಕೆತ್ತಿ ಮುಟ್ಟಬಾರ್ದು. ನಾವು ಟ್ರೆಡಿಷನ್ದೊಳಗೆ ಅದನ್ನ ಹೇಳ್ತೀವಿ. ಆದ್ರೆ ಸೈನ್ಸ್ ಅಲ್ರಿ ಅದು. ನೀ ತಿಂದಿದ್ದು ಎಂಜಲ ನೀ ಇನ್ನೊಬ್ರಿಗೆ ತಿನ್ನಿಸ್ತೀವಿ, ಅದು ಹೈಜೀನ್ ಅಲ್ಲ. ಹಂಗೆ ಅವೆಲ್ಲ ನಾವು ಒಂದು ಸ್ವಲ್ಪ ನಾವೇ ಎಲ್ಲರೂ ಇದು ಮಾಡ್ಕೊಂಡ್ವಿ ಅಂತ ನಮ್ಗೆ ಗೊತ್ತಾಗ್ಬಿಡ್ತಾವ್ರಿ ಇವೆಲ್ಲ. ನಾವು ನಮ್ಮ ತಲೆಗೆ ನಾವು ಏನು ಇಟ್ಕೊತೀವಿ, ಹಳೆ ಸಂಪ್ರದಾಯ ಅದನ್ನು ಬಿಟ್ಟು ಬರ್ಬೇಕು ನಾವು ಈ ಕಡೆ. ನೀ ಎಷ್ಟು ಹಳೆ ಸಂಪ್ರದಾಯ, ಎಲ್ಲಿಂದ ಹಳೆ ಸಂಪ್ರದಾಯ ಐತ್ರಿ. ಮೊದಲಿಂದನೂ ಲ್ಯಾಪ್ಟಾಪು ಅವ್ರು ಕಲ್ಲಿನೊಳಗೆ ಅವ್ರು ಮಾಡ್ಯಾರ, ಈಗ ನಾವು ಮಷಿನ್ದಾಗ ಮಾಡ್ಕೊಂಡೈತಿ. ಮೊದಲಿಂದನೂ ಎಲ್ಲ ಶಿಲಾಯುಗದಿಂದ ಇಲ್ಲಿ ತನ ಅಂದ್ರೆ ಎಷ್ಟು ಅದನ್ನ ನೀವು ಈಗ ರಿನಿವೇಷನ್ ಮಾಡಕತ್ತಿದೆ. ಯಾವ್ದು ಎಷ್ಟು ಕಂಡು ಹಿಡಿದ್ರು ಬೇಲೂರು ಹಳೆಬೀಡು ಮಾಡಕ್ಕಾಗಲ್ಲ ಸರ್. ಬೇಲೂರು ಹಳೆಬೀಡು ಮಾಡೋಕ್ಕಾಗಲ್ಲ ರೀ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೊಳ್ಳಿ ರೀಬಿಲ್ಡ್ ಮಾಡೋಕ್ಕಾಗಲ್ಲ ರೀ. 1921 to 22 ಒಳಗಾಗಿದ್ದು ಅದು ಹೊಳ್ಳಿ. ಈಗ ಅವೆಲ್ಲ ನೋಡ್ರಿ ಆರ್ಕಿಟೆಕ್ಚರ್ ಅವ್ನು ಏನಂತ ನೀವು ಹೇಳ್ತೀರಿ ನೀವು. ಯಾ ಇದ್ರೊಳಗೆ ಐತ್ರಿ ಅದೆಲ್ಲ, ಯಾ ಯೂನಿವರ್ಸಿಟಿ ಒಳಗೆ ಅಷ್ಟೆಲ್ಲ ಆರ್ಟ್ಸ್ ಅದಾವು. ಅದನ್ನ ಯಾರು ಮಾಡಕ್ ಸಾಧ್ಯ. ನೀವು ತಾಯಿ ಮಗಳಂತೂ ಇನ್ನ ಅಲ್ಲರಿ. ಇವತ್ತು ಇದನ್ನ ಮುಕ್ತವಾಗಿ ಮಾತಾಡೋದನ್ನು ಬಿಟ್ಟಿದೀವಿ. ಅಂತರ ಜಾಸ್ತಿ ಆಗಿದೆ, ಅಂತರ ಕಡಿಮೆ ಆಗ್ಬೇಕು. ಸಂಬಂಧಗಳು ಬೆಳಿಬೇಕಂದ್ರೆ ಅಂತರ ಕಡಿಮೆ ಆಗ್ಬೇಕು ಸರ್. ಅದು ಆಗ್ಬೇಕು ಅಂದ್ರೆ ಕಾಂಪಿಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ಕಪಲ್ಸ್ ಸರ್. ಫಸ್ಟ್ ಬೇಬೀಸ್ ಅಂತ ಬಂದ್ರೆ ನಿಮ್ದು ಏನಿದ್ರು ಅಲ್ಲಿ ಮುಗಿಸ್ಕೊಂಡು ಬೇಬಿ ಮುಂದೆ ಅದನ್ನ ಯಾವುದು ತೋರಿಸ್ಬಾರ್ದು. ಪ್ರತಿಯೊಬ್ಬ ವೈಫ್ ಆ್ಯಂಡ್ ಹಸ್ಬೆಂಡ್ ಅಂದ್ರೆ ಜಗಳ ಇರೋದೇ ಸರ್, ಅದು ಕ್ವೈಟ್ ಕಾಮನ್.
ಎಲಾಸ್ಟಿಸಿಟಿ ಮಾಡಬಾರ್ದು ಅದನ್ನ ತಮ್ಮ ಕಾಂಪಿಟೇಬಿಲಿಟಿ ತೊಗೊಂಡು ಹೋಗ್ಬಿಡ್ಬೇಕು. ಸಮರಸ ಅನ್ನೋದು ಇರಲ್ಲ. ಹಂಗೆ ಅದು ಬೇಜಾರಾಗ್ಬಿಡ್ತಿತ್ತು. ಅತಿಶಯ ಲವ್ ಆತಂದ್ರ ಬೇಜಾರಾಕೈತ್ರಿ. ಸ್ವಲ್ಪ ಇರ್ಬೇಕು, ಟ್ಯಾಂಗಿ ಟೇಸ್ಟ್ ಇರ್ಬೇಕು ಯಾವಾಗ. ಇಟ್ ಗಿವ್ಸ್ ಅ ಗುಡ್ ಟೇಸ್ಟ್ ಅಂತಾರಲ್ಲ. ಸೊ ಟ್ಯಾಂಗಿ ಟೇಸ್ಟ್ ಆಕ್ಚುಲಿ ಇಟ್ಸ್ ಫಿಂಗರ್ ಲಿಕ್ಕಿಂಗ್ ಚೀಸ್, ಫಿಂಗರ್ ಲಿಕ್ಕಿಂಗ್ ಗುಡ್. ಇದು ಕಿಚನ್ ಕಿಚನ್. ತುಂಬಾ ಬೆಳಕಿದೆ ಇಲ್ಲಿ. ಎಷ್ಟು ಇಟ್ಟಿದ್ದೀರಪ್ಪ ಬೆಳಕಿಂಡಿ ನೀವು? 7 ಬೆಳ್ಕಂಡಿ ಅದಾವ ನೋಡ್ರಿ ಇಲ್ಲಿ. 7 ಬೆಳ್ಕಂಡಿ. ಟೋಟಲ್ ಮನೆ. ಇಡೀ ಮನೆ ಒಳಗೆ ಎಲ್ಲ ಲೈಕ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಸಿಗೋದು 36 ಬೆಳ್ಕಂಡಿ ಸಿಗ್ತಾವೆ. ಹೌದಾ? 36. ಇದು ಮನೆಯೊಳಗ ಅಷ್ಟೇ. ಇದನ್ನ ನೋಡ್ರಿ 2 3 ಅಲ್ಲಿ 2 ಮುಚ್ಚಿಸಿತ್ರ 2 3 4 ಲೈಟ್ ಬೇಕಾಗಿಲ್ಲ ಹಾಗೆ. ಅವಶ್ಯಕತೆನೇ ಇಲ್ರಿ. ಇದನ್ನ ನಾವೀಗಾದ್ರೂ ಪ್ರೆಗ್ನೆಂಟ್ ಇರ್ತಾರಲ್ರಿ, ಫಸ್ಟ್ ಪ್ರೆಗ್ನೆಂಟ್ ಇದ್ದಾಗ ಇದು ಎಂಬ್ಲಗಡಿಗೆ ಪೂಜೆ ಮಾಡಕಂತಂದು ಇದಾಗ ಅಂಬಕ್ಕನ ನಾವು ಪೂಜೆ ಮಾಡೋದು ಈಗೂನು ರೀ. ಆಮೇಲೆ ಅದ ನೀವು ಹಿಂದ್ ಗುಂಡು ನೋಡ್ಬೋದ್ರಿ. ಇದು ಹುಣಸಿಕಾಯಿ ಚಟ್ನಿ ಗುಂಡು. ಅದು ನಮ್ಗೆ ಎತ್ತಕ್ಕೆ ಆಗಲ್ಲ. ಇದ್ರೊಳಗೆಲ್ಲ ನಾವು ಮಾಡೀವ್ರಿ ಹುಣಸಿಕಾಯಿ ಚಟ್ನಿನ. ಹೌದಾ? ಒಂದು 20 ರಿಂದ 25 kg ಹುಣಸಿಕಾಯಿ ಚಟ್ನಿ ಮಾಡ್ತಿದ್ವಿ. ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ. ಅಂಡ್ ಅಷ್ಟಾದ್ರೂ ಸಾಲ್ತಿರ್ಲಿಲ್ಲ ಯಾವಾಗ. ಇವಾಗಾದ್ರೂ ನಮ್ಮ ಮನೆ ಒಳಗೆ ದೇವ್ರಿಗೆ ಮಡಿ ಅಂತ ಹೇಳಿ ಪ್ರಿಫರ್ ಮಾಡೋದು. ಸೊ ಫಸ್ಟ್ ಎಲ್ಲ ಅಲ್ಲಿ ಮಡಿ ಒಲಿ ಅಂತ ಮಾಡ್ತಿದ್ದೆ, ಅಲ್ಲಿ ಕುಕ್ ಮಾಡ್ತಿದ್ದೆ ದೇವ್ರಿಗೆ. ಸೊ ಇವಾಗಲ್ಲೇ ದೇವ್ರ ಮನೆ ಒಳಗೇನೆ ಕುಕ್ ಮಾಡ್ಬಿಡ್ತಾರೆ. ಅಲ್ಲೇ ಇದನ್ನ ಅಲ್ಲಿದೇನು ಇಲ್ತಾರಲ್ಲ, ಇಲ್ಲಿದೇನು ಅಲ್ವಲ್ಲ. ಮಡಿ ಒಲೆ ಅನ್ನದ ಮಡಿ ಒಲೆ ಅಂತಿತ್ತು. ಈಗಾದ್ರೂ ನಾವು ಅನ್ನದ ಮಡಿ ಒಲೆ ಅಲ್ಲೇನು ಮಾಡಂಗಿಲ್ಲ. ಇವಾಗಾದ್ರೂ ನಾವು ಅಲ್ಲೇನು ಕುಕ್ ಮಾಡಲ್ಲ ರೀ. ಈಗ ಮಾಡಂಗಿಲ್ಲ, ಏನು ಮಾಡಲ್ಲ. ರೆಗ್ಯುಲರ್ ಯೂಸ್ ಮಾಡಲ್ಲ. ಅಕಸ್ಮಾತಾಗಿ ಮಾಡಿದ್ರೆ ಇಲ್ಲೇ ಅದು ಅವಾಗೆಲ್ಲ ಅದು ಯೂಸ್ ಮಾಡಿದ್ರಿ. ಇದು ಫಸ್ಟ್ ಒಲಿ ಇದು ರೊಟ್ಟಿ ಮಾಡೋದು, ನಡುವಿಂದ ಅಡಿಗೆ ಮಾಡ್ತಿತ್ತು. ಲಾಸ್ಟ್ ಹಂಡೆ ಕಾಸೋದು. ಓಕೆ. ಓ, ಹಂಡೆ ನೀರು ಇಲ್ಲೇ. ಅದೊಂದು ಚಂದ ಮಾಡಿದ್ರಿ. ಇಲ್ರಿ, ಅದು ಓಪನ್ ಆಕ್ಚುಲಿ ಅದು ದೊಡ್ಡದ ಓಪನ್ ಇತ್ತು. ಅದು ಕ್ಲೋಸ್ ಮಾಡಿಸಿ ಅಜ್ಜಿ ಅದೊಂದಿಷ್ಟು ಅಷ್ಟರ ಇರ್ಲಿ ಅಂತ ಅಂದಿದ್ದಕ್ಕೆ. ಓಕೆ. ಹೌದು, ಎಲ್ಲರ ಮನೆಗೂ ಬಚ್ಚಲು ಓಪನ್ನೇ ಇರೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಡಿಗೆ ಮನೆಗೆ ಇರ್ತಿತ್ತು, ಓಪನ್ ಇರ್ತಿತ್ತು. ಅಂತ ಅಲ್ರಿ, ಈಗ ಅಂತಾರೆ ನೋಡ್ರಿ, ಲೈಕ್ ನೀರೆಲ್ಲ ಬಂದ್ರೆ ಹೊರಗಡೆನ ತುಂಬ್ಕೊಂಡ್ಬಿಟ್ಟು ನಮ್ಮ ಮನೆಯೊಳಗೆ ಇನ್ನೂ ಮಡಿ ವಸ್ತ್ರನೇ ಹಾಕೊಂಡು ಅಲ್ಲೇನೆ ಲೈಕ್ ಇವಾಗಂತೂ ಪೈಪ್ ಕಲೆಕ್ಷನ್ ಅಲ್ಲೇ ಕೊಡಿಸ್ಬಿಟ್ವಿ ರೀ. ಬೋರ್ ಹೊಡ್ಬಿಟ್ರೆ ಅಲ್ಲೇ ನೀರು ಬಂದ್ಬಿಡ್ತಾವೆ. ಅವೇ ಫ್ರೆಶ್ ವಾಟರ್ ಯೂಸ್ ಮಾಡೋದು ದೇವ್ರಿಗೆ. ಮತ್ತು ಅಲ್ಲೇ ರೈಸ್ ಮಾಡ್ಕೊ, ಅಲ್ಲಿದೇನು ಇಲ್ಲಿ ತೊಗೊಂಡೇ ಬರಲ್ಲ. ದೇವ್ರಿಗೆ ನೈವೇದ್ಯ ಆದಮೇಲೆ ಇಲ್ಲಿ ಬರೋದು. ಸೂಪರ್. ಅದು ಏನು ಮಾಡಿದ್ರು ಮತ್ತೆ ನಮ್ಮ ಮನೆಯೊಳಗೆ ಗಂಡು ಮಕ್ಳ ಮಾಡೋದ್ರಿ ಮಡಿದ ಅಡುಗೆ ಅದೆಲ್ಲ. ಈಗ ನಂದು ಮೆನ್ಸಸ್ ಹೋಗೈತೆ ಅಂತ ನಾ ಮಾಡ್ತೀನಿ ಅಷ್ಟೇ ರೀ. ಇರಲಿಲ್ಲ ಅಂತಂದ್ರೆ ನಮ್ಮ ಮನೋಜ ಮಾಡ್ಕೊತೀವಿ. ಹೌದು, 2 times ಪೂಜೆ ಮಾಡ್ತಾರೆ, ಮಾರ್ನಿಂಗು ಆಮೇಲೆ ಈವ್ನಿಂಗು. ಅದೇನು ದೊಡ್ಡ ಜವಾಬ್ದಾರಿ, ಅಷ್ಟು ದೊಡ್ಡ ಇದೆ ಅಲ್ಲಿ. ಎಲ್ಲ ಅವರೊಬ್ಬರೇ ಮ್ಯಾನೇಜ್ ಮಾಡ್ತಾರ? ಸರ್ ಅದಾರಲ್ರಿ, ಇಬ್ರು ಕೂಡ ಮಾಡ್ತಾರೆ. ಇವರು ಹೋಗ್ಬಿಡ್ತಾರೆ. ಈಗ ನೀವು ಬಂದಿರ್ತಕ್ಕ ನಿಂತಾರ್ರಿ ಸರ್ ಅವ್ರು. ಇಲ್ಲ ಅಂದ್ರೆ 10:30 ಅಂದ್ರೆ ಹೋಗ್ಬಿಡ್ತಾರೆ. ಜಗ್ ಫೋನ್ ಬಂದು ಈಗ ಮೇನ್ ಅಡ್ಮಿನಿಸ್ಟ್ರೇಟರ್ ಇವರೇ ರೀ. ಎಷ್ಟು ಅಂಗಡಿ ಇದೆ ಅಲ್ಲಿ? 37 ಐ ಗೆಸ್. ಬಸ್ ಸ್ಟ್ಯಾಂಡ್ ಇದ್ರಿಗೆ 37 ಅಂಗಡಿ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಿ. ಸರ್ ಆಕ್ಚುಲಿ ನಮ್ಮ ಡ್ಯಾಡಿ ಎಫರ್ಟ್ ಭಾಳ ಐತ್ರಿ. ಲೈಕ್ ನಮ್ಮ ತಾತ ತೀರ್ ಹೋದಾಗ್ರಿ ಅವರು ಲೈಕ್ 13-14 ಏಜಲ್ಲಿ ಅವರೆಲ್ಲ ಲೈಕ್ ಎಲ್ಲ ಇದೆಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಸೊ ಅದು ಜವಾಬ್ದಾರಿ ತಗೊಂಡು ಪ್ರತಿಯೊಬ್ರದ್ದು ಲೈಕ್ ಅಣ್ಣ ತಮ್ಮದ್ರದ್ದು ಮ್ಯಾರೇಜ್ ಎಲ್ಲ ಮಾಡೋದು, ತಮ್ಮದು ಮಾಡ್ಕೊಳೋದು, ಮಕ್ಕಳನ್ನ ಓದಿಸೋದು, ಆಮೇಲೆ ಇವೆಲ್ಲ ಲೈಕ್ ಮನೆ ಒಳಗೆ ಬರೋ ರಿಚುವಲ್ಸ್ ಎಲ್ಲ ಪಾಲಿಸೋದು. ಇಟ್ಸ್ ನಾಟ್ ದಟ್ ಈಸಿ. ಆ್ಯಂಡ್ ಅವ್ರದ್ದು ನೋಡಿ ಕಲಿಬೇಕಾಗಿರೋದು ಏನಂತಂದ್ರೆ, ಎಷ್ಟೇ ನಾವು ಅವ್ರು ರಿಚ್ ಇದ್ರೂ ಒಂದಿನೂ ಆಮ್ ಲ್ಯಾಂಡ್ ಲಾರ್ಡ್ ಅಂತ ಒಬ್ಬರ ಮುಂದೆ ಹೇಳಲ್ಲ. ಫಸ್ಟ್ ಸಿಂಪ್ಲಿಸಿಟಿ ಈಸ್ ಇನ್ ಗ್ರೇಟ್ನೆಸ್ ಅಂತಾರಲ್ಲ, ಆ ವರ್ಡ್ಸ್ ಅವ್ರಿಗೆ ಮೆಂಟ್ ಆಗ್ತವೆ. ಹಿ ಈಸ್ ಲೈಕ್ ದಟ್ ಆ್ಯಕ್ಚುಲಿ. ಆ್ಯಂಡ್ ಅವರಿಗೆ ಬೈತಾರ್ರಿ. ಈಗ ಏನು ಈಗ ಇದು ಹಾಕೊಂತೀರಿ ನೀವು, ಅದ ಹಳೆ ಡ್ರೆಸ್ಸು, ಅದ ಹಳೆ ಲುಂಗಿ, ಹಾಗೆಲ್ಲ ಬೈತಾರ ಅಂತ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಾರ ಅಷ್ಟೇ ರೀ ಅವರು. ಅವ್ರದ್ದು ಅವಾಗಾದ್ರೂ ಪ್ಯಾಂಟ್ ಶರ್ಟ್, ಅವಾಗಾದ್ರೂ ಅಷ್ಟೇ ರೀ. ಅವಾಗ ಸಿಂಪಲ್. ಸೊ ಅವ್ರು ಹೆಂಗೆ ಅಂದಿರಿ ಲೈಕ್ ಅವ್ರು ಯಾವತ್ತೂ ಲೈಕ್ ನಮ್ಮ ಜೊತೆ ಅಂತೂ ಲೈಕ್ ಅವರು ಈಗೆಲ್ಲ ಅಂತಾರೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಹುಡುಗರ ಜೊತೆ ಅಂತ ಹೇಳಿ. ನಾನು ಆ್ಯಕ್ಚುಲಿ ನಂಗೆ ಏನಾದ್ರು ಬಣ್ಣದ ಹಬ್ಬ ಅಂತ ಹೇಳ್ತಾರಲ್ರಿ, ರಂಗ ಪಂಚಮಿ, ಅದು ಬಂದರೆ ನಂಗೆ ಭಾಳ ಖುಷಿ ಆಗ್ಬಿಡ್ತೈತೆ. ನಮ್ಮ ಮನೆ ಒಳಗಂತೂ ಅದನ್ನು ಸೆಲೆಬ್ರೇಟ್ ಮಾಡಲ್ಲ. ಆದರೆ ಪಪ್ಪ ಅವತ್ತೊಂದಿನ ನಂಗೆ ಸಿಗ್ತಿದ್ರು,
ಸೊ ಎಷ್ಟು ಸ್ಪೆಂಡ್ ಮೈ ಟೈಮ್ ವಿತ್ ಹಿಮ್. ಸೊ ಇವಾಗಂತೂ ಸಿಗ್ತಾರ, ಬಟ್ ಅವಾಗ ಲೈಕ್ ನಾವು ಓದಬೇಕಾದ್ರೆ ಅವರು ಸಿಗ್ತೇ ಇರಲಿಲ್ಲ. ಲೈಕ್ ನಾವು ಮಲ್ಕೊಂಡಿರ್ತಿದ್ವಿ, ಅವಾಗ ಬರ್ತಿದ್ರು ಅವರು 1:30 2:30 ಅಷ್ಟೆಲ್ಲ ಅವ್ರು ಸ್ಟ್ರಗಲ್ ಮಾಡಿದ್ದಕ್ಕೆ ಇವತ್ತು ನಾವು ಇಲ್ಲಿ ನಿಂತೀವಿ. ಇಲ್ಲ ಅಂದ್ರೆ ಸರ್ ಆ್ಯಕ್ಚುಲಿ ಅವ್ರು ಭಾಳ ಸ್ಟ್ರಗಲ್ ಐತ್ರಿ ಅವ್ರದ್ದು, ಒಂದಂತಲ್ಲ. ಅವ್ರು 4 o'clockಗೆಲ್ಲ 3:45 ಎದ್ದು ಆಕಳನ್ನೆಲ್ಲ ಮೇಯಿಸ್ಕೊಂಡು ಬರ್ತಿದ್ರು, ಪ್ರತಿಯೊಂದು ಅದಂತಲ್ಲ. ಹೇಳ್ತಾರಲ್ರಿ ನಮ್ಗೆ ಕನಸು ಅಂತಂದಿದ್ರೆ ಆ ಕನಸು ನಮ್ಮನ್ನು ಮಲಗಾಕ್ ಕೊಡಬಾರ್ದು ಅಂತಂದು. ಆ ವರ್ಡ್ ಯಾರಿಗೆ ಅದು ಅಕ್ಯತೆ ಇಲ್ಲ ಗೊತ್ತಿಲ್ಲ, ಆದರೆ ಅದನ್ನು ನಾವು ನೋಡಿ ಕಲಿಬೇಕಾದದ್ದು ನಮ್ಮ ಮನೆಯವ್ರ ಕಡೆ. ಸೀರಿಯಸ್ಲಿ ಪಪ್ಪ